ಕರ್ನಾಟಕದಲ್ಲೂ ಕೂಡ ವಿಜಯ್ ರಶ್ಮಿಕಾ ರಿಸೆಪ್ಷನ್ ಎಲ್ಲಿ ಯಾವಾಗ ಡೀಟೇಲ್ಸ್ ನೋಡೋದಾದ್ರೆ ನಾಳೆ ರಾಜಸ್ಥಾನದ ಉದಯಪುರದಲ್ಲಿ ವಿರೋಶ ವಿವಾಹ ಆಗಲಿದ್ದು ಹೈದರಾಬಾದ್ನಲ್ಲಿ ಮಾರ್ಚ್ 4ಕ್ಕೆ ಅದ್ಧೂರಿಯಾಗಿ ರಿಸೆಪ್ಷನ್ ಅನ್ನು ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 4ರ ಆರತಕ್ಷತೆಗೆ ಕರ್ನಾಟಕದ ಹಿತೈಷಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕರ್ನಾಟಕದ ಫ್ಯಾನ್ಸ್ಗಾಗಿ ವಿರೋಶ ರಿಸೆಪ್ಷನ್ ಅನ್ನ ಹಮ್ಮಿಕೊಂಡಿರುವಂಥದ್ದು. ರಶ್ಮಿಕಾಗೆ ಕೊಡಗು ವಿರಾಜಪೇಟೆ ಸುತ್ತ ಸಾಕಷ್ಟು ಸಂಬಂಧಿಗಳಿದ್ದಾರೆ. ರಶ್ಮಿಕಾ ತಂದೆ ಮದನ್ ಕೂಡ ಕೊಡಗು ಭಾಗದ ಪ್ರಭಾವಿ ಉದ್ಯಮಿಯಾಗಿರ್ತಾರೆ. ವಿರಾಜಪೇಟೆಯಲ್ಲಿ ಕಲ್ಯಾಣ ಮಂಟಪ ಹೊಂದಿರುವಂತಹ ರಶ್ಮಿಕಾ ತಂದೆ ತಮ್ಮದೇ ಕಲ್ಯಾಣ ಮಂಟಪದಲ್ಲಿ ವಿಜಯ್ ರಶ್ಮಿಕಾ ರಿಸೆಪ್ಷನ್ ಅನ್ನ ಹಮ್ಮಿಕೊಂಡಿದ್ದಾರೆ. ವಿರಾಜಪೇಟೆಯಲ್ಲಿ ಕಲ್ಯಾಣ ಮಂಟಪ ಅಲ್ಲಿ ರಿಸೆಪ್ಷನ್ ಅನ್ನ ಹಮ್ಮಿಕೊಂಡಿರುವಂಥದ್ದು ರಶ್ಮಿಕಾ ತಂದೆ. ಕರ್ನಾಟಕದಲ್ಲೂ ಕೂಡ ವಿಜಯ್ ರಶ್ಮಿಕಾ ರಿಸೆಪ್ಷನ್ ನಡೀತಾ ಇದೆ. ಇಲ್ಲಿ ಅಭಿಮಾನಿಗಳನ್ನ ಬೇಸರ ಪಡಿಸಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅನ್ಸುತ್ತೆ ರಿಸೆಪ್ಷನ್ ಅನ್ನ ಇಲ್ಲಿ ಹಮ್ಮಿಕೊಂಡಿರುವಂಥದ್ದು. ನಾಳೆ ರಾಜಸ್ಥಾನದ ಉದಯಪುರದಲ್ಲಿ ವಿರೋಶ ವಿವಾಹ ಆಗಲಿದ್ದು ಹೈದರಾಬಾದ್ನಲ್ಲಿ ಮಾರ್ಚ್ 4ಕ್ಕೆ ಅದ್ಧೂರಿ ರಿಸೆಪ್ಷನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಮಾರ್ಚ್ 4ರ ಆರತಕ್ಷತೆಗೆ ಕರ್ನಾಟಕದ ಹಿತೈಷಿಗಳು ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಕರ್ನಾಟಕದ ಫ್ಯಾನ್ಸ್ಗಾಗಿ ವಿರೋಶ ರಿಸೆಪ್ಷನ್ ಅನ್ನ ಮಾಡ್ತಾ ಇದ್ದಾರೆ. ರಶ್ಮಿಕಾ ಕೊಡಗು ವಿರಾಜಪೇಟೆ ಸುತ್ತ ಸಾಕಷ್ಟು ಸಂಬಂಧಿಕರಿದ್ದಾರೆ. ರಶ್ಮಿಕಾ ತಂದೆ ಕೂಡ ಮದನ್ ಅವರು ಕೂಡ ಕೊಡಗು ಭಾಗದ ಪ್ರಭಾವಿ ಉದ್ಯಮಿಯಾಗಿರ್ತಾರೆ. ವಿರಾಜಪೇಟೆಯಲ್ಲಿ ಕಲ್ಯಾಣ ಮಂಟಪವನ್ನು ಹೊಂದಿದ್ದಾರೆ. ಅದೇ ಕಲ್ಯಾಣ ಮಂಟಪದಲ್ಲಿ ತಮ್ಮದೇ ಆದಂತಹ ಕಲ್ಯಾಣ ಮಂಟಪದಲ್ಲಿ ಇದೀಗ ವಿಜಯ್ ರಶ್ಮಿಕಾ ಅವರ ರಿಸೆಪ್ಷನ್ ಅನ್ನ ಹಮ್ಮಿಕೊಂಡಿರುವಂಥದ್ದು ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸಾಕಷ್ಟು ಗೌಪ್ಯತೆಯನ್ನು ಕಾಪಾಡಿದ್ರು. ಅಂದರೆ ಮದುವೆ ವಿಚಾರ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರೋದೇ ಗೊತ್ತಿರಲಿಲ್ಲ. ಬಟ್ ಇಬ್ಬರ ಕೈಲೂ ಕೂಡ ರಿಂಗನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಅದನ್ನು ಗುರ್ತು ಹಿಡಿದು ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಊಹಾಪೋಹಗಳಿತ್ತು ಅಷ್ಟೇ. ಎಲ್ಲದನ್ನೂ ಕೂಡ ಗೌಪ್ಯವಾಗಿಟ್ಟಿದ್ರು. ಮದುವೆ ಕೂಡ ಇನ್ನೇನು ಕೆಲವೇ ದಿನಗಳು ಇರುವಾಗ ವಿಚಾರ ಖಾಸಗಿ ಅಂದರೆ ತುಂಬ ಖಾಸಗಿಯಾಗಿ ಮಾಡ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನಿಸುತ್ತೆ. ಇಲ್ಲಿ ಕೂಡ ಬಿಟ್ಕೊಟ್ಟಿರಲಿಲ್ಲ. ಇದೀಗ ಒಂದಷ್ಟು ಬಿಗಿ ಭದ್ರತೆ ಜೊತೆಗೆ ಮೊಬೈಲ್ ಅಲೋ ಇಲ್ಲ, ಫೋಟೋಗ್ರಾಫ್ಸ್ ತೆಗೊಳ್ಳೋ ಹಾಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ, ಈ ಥರ ಒಂದಷ್ಟು ಕಂಡೀಷನ್ಸ್ಗಳನ್ನು ಇಟ್ಟು ಇದೀಗ ಮದುವೆ ಆಗ್ತಾ ಇರುವಂಥದ್ದು. ಬರೀ ಅತಿ ಕಡಿಮೆ ಅತಿಥಿಗಳು ಅಂದರೆ 100 ಜನರ ಒಂದು ಸಾಧ್ಯದಲ್ಲಿ ಮದುವೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ. ರಿಸೆಪ್ಷನ್ ಅಂತ ಬಂದಾಗ ಕರ್ನಾಟಕದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಶ್ಮಿಕಾ ಅವರ ತಂದೆ ಮದನ್ ಅವರು ಆ ಭಾಗದ ಫೇಮಸ್ ಉದ್ಯಮಿ ಕೂಡ ಆಗಿರ್ತಾರೆ. ಅಲ್ಲಿ ಕಲ್ಯಾಣ ಮಂಟಪವನ್ನು ಹೊಂದಿದ್ದಾರೆ. ಅದೇ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್ ಅನ್ನ ಆಯೋಜನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಒಂದಷ್ಟು ಆಪ್ತರು, ಅತ್ಯಾಪ್ತರು, ಹಿತೈಷಿಗಳು ಅಸಮಾಧಾನವನ್ನು ಕೂಡ ಹೊರಹಾಕ್ತಿದ್ದಾರೆ ಕರ್ನಾಟಕದ ಹಿತೈಷಿಗಳು.